ನಲ್ಲಿ ವಿದ್ಯಾರ್ಥಿನಿ ಯಶಸ್ವಿನಿ ಸೂಸೈಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಜನ ಪ್ರಾಧ್ಯಾಪಕರನ್ನ ವಜಾಗೊಳಿಸಿದೆ ಆಡಳಿತ ಮಂಡಳಿ. ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಆಡಳಿತ ಮಂಡಳಿ. ಡಾಕ್ಟರ್ ಅನಿಮೋಲ್, ಡಾಕ್ಟರ್ ಶಬಾನಾ, ಡಾಕ್ಟರ್ ಫೈಕಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುಷ್ಮಿನಿ ಮತ್ತು ಡಾಕ್ಟರ್ ಆಲ್ಬಾ ಇವರೆಲ್ಲರನ್ನ ವಜಾಗೊಳಿಸಿ ಆದೇಶಿಸಿದೆ ಆಡಳಿತ ಮಂಡಳಿ. ಜನವರಿ 8ನೇ ತಾರೀಕು ಆತ್ಮಹತ್ಯೆಗೆ ಶರಣಾಗಿದ್ದು ವಿದ್ಯಾರ್ಥಿನಿ ಯಶಸ್ವಿನಿ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಗಳು ನಡೆದು ಈಗ ಈ 6 ಜನ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಆಡಳಿತ ಮಂಡಳಿ. ರಜೆ ವಿಚಾರವಾಗಿ ಕಿರಿಕ್ ಮಾಡಿದರಂತೆ, ಕಲ್ಲರ್ ಕೂಡ ಪ್ರಸ್ತಾಪ ಮಾಡಿ ಟೀಕೆ ಮಾಡಿದರಂತೆ. ಇವೆಲ್ಲವೂ ಕೂಡ ಆ ವಿದ್ಯಾರ್ಥಿನಿ ನೊಂದು ಆತ್ಮಹತ್ಯೆಗೆ ಶರಣಾಗಿರುವಂಥ ವಿಚಾರ ಗೊತ್ತಾಗಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದು ತದನಂತರ ವಿದ್ಯಾರ್ಥಿಗಳು ಕಾಲೇಜ್ ವಿರುದ್ಧ ಪ್ರತಿಭಟನೆ ಮಾಡಿ ಈಗ ಆಡಳಿತ ಮಂಡಳಿ 6 ಪ್ರಾಧ್ಯಾಪಕರನ್ನ ವಜಾಗೊಳಿಸಿ ಆದೇಶಿಸಿದೆ. ನನಗೆ ತುಂಬ ಬೇಸರದ ಸಂಗತಿ ಬಂದಿದ್ದೇನು ಅಂದರೆ ನನ್ನ ಮಗಳು ತೀರೋದ್ಲು ಸರ್, ಹೋದ್ಲು. ಇವರ OMR ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅನುಮೋಲ್, ಸುಷ್ಮಿನಿ, ಸಿಂಧು, ಶಬಾನಾ, ಫೈಕಾ, ಆಲ್ಬಾ ಇವರು ಜೊತೆಗೆ ಪ್ರಾಂಶುಪಾಲರಾಗಿದ್ದ ಪ್ರಿಯಾ ಸುಬ್ರಮಣಿ ಅವರ ನೆಗ್ಲಿಜೆನ್ಸಿಯಿಂದ ಈ ಕೃತ್ಯ ಆಗಿರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ವರ್ಣಭೇದ ನೀತಿಯನ್ನು ಮಾಡಿದ್ರು ಸರ್. ಏಕೆಂದರೆ ಒಂದು ಮಗು ಯಾರನ್ನ ಒಂದು ಸಲ ಬೈದಿದ ತಕ್ಷಣ ಸುಯಿಸೈಡ್ ಯಾರು ಮಾಡ್ಕೊಳ್ಳಲ್ಲ. ಅದು ನಿರಂತರವಾಗಿ ನಡೀತಾ ಇದ್ದಾಗ ಮಾತ್ರ ಕೆಲವೊಂದು ಸಮಯದಲ್ಲಿ ತಾಯಿ ಹತ್ರ ತಂದೆ ಹತ್ರ ಹೇಳ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಹೇಳ್ಕೊಂಡಾಗ ಈಗ ತಂದೆ ತಾಯಿ ಬಂದು ಇಲ್ಲಿ ಮಾತಾಡಿದಾಗ ಆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಇರುತ್ತೆ ಕೆಲವೊಂದು ಕಡೆ. ಹಾಗಾಗಿ ಮೋಸ್ಟ್ಲಿ ನನ್ನ ಹತ್ರ ಹೇಳ್ಕೊಂಡ್ಲು. ಬಟ್ ನಾನು ಹೇಳಿದೆ, ಇಲ್ಲ ನೀನು ಅಂಥದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಮ್ಮ, ಅದನ್ನು ಫೇಸ್ ಮಾಡಬೇಕು, ಕೂಲಾಗಿ ಮಾತಾಡು, ಚೆನ್ನಾಗಿ ಓದ್ಕೊಂಡು ಹೋಗು ಅಂತಕ್ಕಂಥದ್ದನ್ನು ನಾನು ಅವಳಿಗೆ ತಿಳಿಸಿದ್ದೆ. ಯಶಸ್ವಿನಿ ಅವರ ತಾಯಿ ಬಂದಿದ್ದಾರೆ. ಅವ್ರು ಬಂದ್ಬಿಟ್ಟು ಮತ್ತೆ ಸ್ಟೂಡೆಂಟ್ಸ್, ನಮ್ಮ ಮೆಂಟಲ್ ಸ್ಟೂಡೆಂಟ್ಸ್ ಕೂಡ ಅವರೆಲ್ಲ ಇದ್ರು. ಅವರೆಲ್ಲ ಬಂದ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಅವ್ರದ್ದು ಕೆಲವು ಬೇಡಿಕೆಗಳಿದ್ವು. ಆ ಬೇಡಿಕೆಗಳಲ್ಲಿ ಒಂದು ಪ್ರಮುಖವಾಗಿ ಅವ್ರೇನು ಹೆಸರುಗಳು ಕೊಟ್ಟಿದ್ರು, ಆ ಹೆಸರಲ್ಲಿರೋಂಥ ಸ್ಟಾಫ್ಗಳು ಅವರು ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿ ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನ ಆಕ್ಷನ್ ತಗೊಂಡಿದ್ದೀವಿ. ಅದಾದ್ಮೇಲೆ ಇನ್ನು ಅವರಿಗೆ ಎಲ್ಲ ಹುಡುಗರಿಗೆ ಏನಂತ ಇತ್ತು ಅಂತಂದ್ರೆ, ಮುಂದೆ ನಾವು ಏನಾದ್ರು ಟಾರ್ಗೆಟ್ ಆಗ್ಬಿಡ್ತೀವಿ, ಮುಂದೆ ಏನಾದ್ರು ಶಿಕ್ಷಕರೆಲ್ಲ ನಮಗೇನಾದ್ರು ತೊಂದರೆ ಕೊಡ್ಬೋದೇನೋ ಆ ಒಂದು ಭಯ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಅದೊಂದು ಅಶ್ಯೂರೆನ್ಸ್ ಲೆಟರ್ ಕೂಡ ಕೊಟ್ಟಿದ್ದೀವಿ. ಅದನ್ನ ನೋಟಿಸ್ ಬೋರ್ಡ್ ಕೂಡ ಹಾಕಿದೀವಿ. ಆ ತರದ್ ಯಾವುದೇ ಭಯ ಪಡೋದಂತ ಅವಶ್ಯಕತೆ ಇಲ್ಲ. ನಾವಿದೀವಿ, ನಾವು ಮ್ಯಾನೇಜ್ಮೆಂಟ್ ಎಲ್ಲರೂ ಇರ್ತೀವಿ ಅವ್ರ ಜೊತೆಗೆ. ಯಾವುದೇ ರೀತಿ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ಇದು ಏನಾಗೋಗಿದೆ ಅಸಹಜವಾಗಿ ಎಂತ ಆಗಿದೆ, ಇದು ಆಗಿದ್ದನ್ನ ತಪ್ಪಾಗಿದೆ. ವಿದ್ಯಾರ್ಥಿನಿ ಯಶಸ್ವಿನಿ ಸೂಸೈಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಜನ ಪ್ರಾಧ್ಯಾಪಕರನ್ನ ವಜಾಗೊಳಿಸಿದೆ ಆಡಳಿತ ಮಂಡಳಿ. ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಆಡಳಿತ ಮಂಡಳಿ. ಡಾಕ್ಟರ್ ಅನಿಮೋಲ್, ಡಾಕ್ಟರ್ ಶಬಾನಾ, ಡಾಕ್ಟರ್ ಫೈಕಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುಷ್ಮಿನಿ ಮತ್ತು ಡಾಕ್ಟರ್ ಆಲ್ಬಾ ಇವರೆಲ್ಲರನ್ನ ವಜಾಗೊಳಿಸಿ ಆದೇಶಿಸಿದೆ ಆಡಳಿತ ಮಂಡಳಿ. ಜನವರಿ 8ನೇ ತಾರೀಕು ಆತ್ಮಹತ್ಯೆಗೆ ಶರಣಾಗಿದ್ದು ವಿದ್ಯಾರ್ಥಿನಿ ಯಶಸ್ವಿನಿ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಗಳು ನಡೆದು ಈಗ ಈ 6 ಜನ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಆಡಳಿತ ಮಂಡಳಿ. ರಜೆ ವಿಚಾರವಾಗಿ ಕಿರಿಕ್ ಮಾಡಿದರಂತೆ, ಕಲ್ಲರ್ ಕೂಡ ಪ್ರಸ್ತಾಪ ಮಾಡಿ ಟೀಕೆ ಮಾಡಿದರಂತೆ. ಇವೆಲ್ಲವೂ ಕೂಡ ಆ ವಿದ್ಯಾರ್ಥಿನಿ ನೊಂದು ಆತ್ಮಹತ್ಯೆಗೆ ಶರಣಾಗಿರುವಂಥ ವಿಚಾರ ಗೊತ್ತಾಗಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದು ತದನಂತರ ವಿದ್ಯಾರ್ಥಿಗಳು ಕಾಲೇಜ್ ವಿರುದ್ಧ ಪ್ರತಿಭಟನೆ ಮಾಡಿ ಈಗ ಆಡಳಿತ ಮಂಡಳಿ 6 ಪ್ರಾಧ್ಯಾಪಕರನ್ನ ವಜಾಗೊಳಿಸಿ ಆದೇಶಿಸಿದೆ. ನನಗೆ ತುಂಬ ಬೇಸರದ ಸಂಗತಿ ಬಂದಿದ್ದೇನು ಅಂದರೆ ನನ್ನ ಮಗಳು ತೀರೋದ್ಲು ಸರ್, ಹೋದ್ಲು. ಇವರ OMR ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅನುಮೋಲ್, ಸುಷ್ಮಿನಿ, ಸಿಂಧು, ಶಬಾನಾ, ಫೈಕಾ, ಆಲ್ಬಾ ಇವರು ಜೊತೆಗೆ ಪ್ರಾಂಶುಪಾಲರಾಗಿದ್ದ ಪ್ರಿಯಾ ಸುಬ್ರಮಣಿ ಅವರ ನೆಗ್ಲಿಜೆನ್ಸಿಯಿಂದ ಈ ಕೃತ್ಯ ಆಗಿರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ವರ್ಣಭೇದ ನೀತಿಯನ್ನು ಮಾಡಿದ್ರು ಸರ್.
ಏಕೆಂದರೆ ಒಂದು ಮಗು ಯಾರನ್ನ ಒಂದು ಸಲ ಬೈದಿದ ತಕ್ಷಣ ಸುಯಿಸೈಡ್ ಯಾರು ಮಾಡ್ಕೊಳ್ಳಲ್ಲ. ಅದು ನಿರಂತರವಾಗಿ ನಡೀತಾ ಇದ್ದಾಗ ಮಾತ್ರ ಕೆಲವೊಂದು ಸಮಯದಲ್ಲಿ ತಾಯಿ ಹತ್ರ ತಂದೆ ಹತ್ರ ಹೇಳ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಹೇಳ್ಕೊಂಡಾಗ ಈಗ ತಂದೆ ತಾಯಿ ಬಂದು ಇಲ್ಲಿ ಮಾತಾಡಿದಾಗ ಆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಇರುತ್ತೆ ಕೆಲವೊಂದು ಕಡೆ. ಹಾಗಾಗಿ ಮೋಸ್ಟ್ಲಿ ನನ್ನ ಹತ್ರ ಹೇಳ್ಕೊಂಡ್ಲು. ಬಟ್ ನಾನು ಹೇಳಿದೆ, ಇಲ್ಲ ನೀನು ಅಂಥದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಮ್ಮ, ಅದನ್ನು ಫೇಸ್ ಮಾಡಬೇಕು, ಕೂಲಾಗಿ ಮಾತಾಡು, ಚೆನ್ನಾಗಿ ಓದ್ಕೊಂಡು ಹೋಗು ಅಂತಕ್ಕಂಥದ್ದನ್ನು ನಾನು ಅವಳಿಗೆ ತಿಳಿಸಿದ್ದೆ. ಯಶಸ್ವಿನಿ ಅವರ ತಾಯಿ ಬಂದಿದ್ದಾರೆ. ಅವ್ರು ಬಂದ್ಬಿಟ್ಟು ಮತ್ತೆ ಸ್ಟೂಡೆಂಟ್ಸ್, ನಮ್ಮ ಮೆಂಟಲ್ ಸ್ಟೂಡೆಂಟ್ಸ್ ಕೂಡ ಅವರೆಲ್ಲ ಇದ್ರು. ಅವರೆಲ್ಲ ಬಂದ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಅವ್ರದ್ದು ಕೆಲವು ಬೇಡಿಕೆಗಳಿದ್ವು. ಆ ಬೇಡಿಕೆಗಳಲ್ಲಿ ಒಂದು ಪ್ರಮುಖವಾಗಿ ಅವ್ರೇನು ಹೆಸರುಗಳು ಕೊಟ್ಟಿದ್ರು, ಆ ಹೆಸರಲ್ಲಿರೋಂಥ ಸ್ಟಾಫ್ಗಳು ಅವರು ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿ ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನ ಆಕ್ಷನ್ ತಗೊಂಡಿದ್ದೀವಿ. ಅದಾದ್ಮೇಲೆ ಇನ್ನು ಅವರಿಗೆ ಎಲ್ಲ ಹುಡುಗರಿಗೆ ಏನಂತ ಇತ್ತು ಅಂತಂದ್ರೆ, ಮುಂದೆ ನಾವು ಏನಾದ್ರು ಟಾರ್ಗೆಟ್ ಆಗ್ಬಿಡ್ತೀವಿ, ಮುಂದೆ ಏನಾದ್ರು ಶಿಕ್ಷಕರೆಲ್ಲ ನಮಗೇನಾದ್ರು ತೊಂದರೆ ಕೊಡ್ಬೋದೇನೋ ಆ ಒಂದು ಭಯ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಅದೊಂದು ಅಶ್ಯೂರೆನ್ಸ್ ಲೆಟರ್ ಕೂಡ ಕೊಟ್ಟಿದ್ದೀವಿ. ಅದನ್ನ ನೋಟಿಸ್ ಬೋರ್ಡ್ ಕೂಡ ಹಾಕಿದೀವಿ. ಆ ತರದ್ ಯಾವುದೇ ಭಯ ಪಡೋದಂತ ಅವಶ್ಯಕತೆ ಇಲ್ಲ. ನಾವಿದೀವಿ, ನಾವು ಮ್ಯಾನೇಜ್ಮೆಂಟ್ ಎಲ್ಲರೂ ಇರ್ತೀವಿ ಅವ್ರ ಜೊತೆಗೆ. ಯಾವುದೇ ರೀತಿ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ಇದು ಏನಾಗೋಗಿದೆ ಅಸಹಜವಾಗಿ ಎಂತ ಆಗಿದೆ, ಇದು ಆಗಿದ್ದನ್ನ ತಪ್ಪಾಗಿದೆ. ವಿದ್ಯಾರ್ಥಿನಿ ಯಶಸ್ವಿನಿ ಸೂಸೈಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಜನ ಪ್ರಾಧ್ಯಾಪಕರನ್ನ ವಜಾಗೊಳಿಸಿದೆ ಆಡಳಿತ ಮಂಡಳಿ. ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಆಡಳಿತ ಮಂಡಳಿ. ಡಾಕ್ಟರ್ ಅನಿಮೋಲ್, ಡಾಕ್ಟರ್ ಶಬಾನಾ, ಡಾಕ್ಟರ್ ಫೈಕಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುಷ್ಮಿನಿ ಮತ್ತು ಡಾಕ್ಟರ್ ಆಲ್ಬಾ ಇವರೆಲ್ಲರನ್ನ ವಜಾಗೊಳಿಸಿ ಆದೇಶಿಸಿದೆ ಆಡಳಿತ ಮಂಡಳಿ. ಜನವರಿ 8ನೇ ತಾರೀಕು ಆತ್ಮಹತ್ಯೆಗೆ ಶರಣಾಗಿದ್ದು ವಿದ್ಯಾರ್ಥಿನಿ ಯಶಸ್ವಿನಿ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಗಳು ನಡೆದು ಈಗ ಈ 6 ಜನ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಆಡಳಿತ ಮಂಡಳಿ. ರಜೆ ವಿಚಾರವಾಗಿ ಕಿರಿಕ್ ಮಾಡಿದರಂತೆ, ಕಲ್ಲರ್ ಕೂಡ ಪ್ರಸ್ತಾಪ ಮಾಡಿ ಟೀಕೆ ಮಾಡಿದರಂತೆ. ಇವೆಲ್ಲವೂ ಕೂಡ ಆ ವಿದ್ಯಾರ್ಥಿನಿ ನೊಂದು ಆತ್ಮಹತ್ಯೆಗೆ ಶರಣಾಗಿರುವಂಥ ವಿಚಾರ ಗೊತ್ತಾಗಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದು, ತದನಂತರ ವಿದ್ಯಾರ್ಥಿಗಳು ಕಾಲೇಜ್ ವಿರುದ್ಧ ಪ್ರತಿಭಟನೆ ಮಾಡಿ ಈಗ ಆಡಳಿತ ಮಂಡಳಿ 6 ಪ್ರಾಧ್ಯಾಪಕರನ್ನ ವಜಾಗೊಳಿಸಿ ಆದೇಶಿಸಿದೆ. ನನಗೆ ತುಂಬ ಬೇಸರದ ಸಂಗತಿ ಬಂದಿದ್ದೇನು ಅಂದರೆ, ನನ್ನ ಮಗಳು ತೀರೋದ್ಲು ಸರ್, ಹೋದ್ಲು. ಇವರ OMR ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅನುಮೋಲ್, ಸುಷ್ಮಿನಿ, ಸಿಂಧು, ಶಬಾನಾ, ಫೈಕಾ, ಆಲ್ಬಾ ಇವರು ಜೊತೆಗೆ ಪ್ರಾಂಶುಪಾಲರಾಗಿದ್ದ ಪ್ರಿಯಾ ಸುಬ್ರಮಣಿ ಅವರ ನೆಗ್ಲಿಜೆನ್ಸಿಯಿಂದ ಈ ಕೃತ್ಯ ಆಗಿರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ವರ್ಣಭೇದ ನೀತಿಯನ್ನು ಮಾಡಿದ್ರು ಸರ್. ಏಕೆಂದರೆ ಒಂದು ಮಗು ಯಾರನ್ನ ಒಂದು ಸಲ ಬೈದಿದ ತಕ್ಷಣ ಸುಯಿಸೈಡ್ ಯಾರು ಮಾಡ್ಕೊಳ್ಳಲ್ಲ. ಅದು ನಿರಂತರವಾಗಿ ನಡೀತಾ ಇದ್ದಾಗ ಮಾತ್ರ ಕೆಲವೊಂದು ಸಮಯದಲ್ಲಿ ತಾಯಿ ಹತ್ರ ತಂದೆ ಹತ್ರ ಹೇಳ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಹೇಳ್ಕೊಂಡಾಗ ಈಗ ತಂದೆ ತಾಯಿ ಬಂದು ಇಲ್ಲಿ ಮಾತಾಡಿದಾಗ ಆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಇರುತ್ತೆ ಕೆಲವೊಂದು ಕಡೆ. ಹಾಗಾಗಿ ಮೋಸ್ಟ್ಲಿ ನನ್ನ ಹತ್ರ ಹೇಳ್ಕೊಂಡ್ಲು. ಬಟ್ ನಾನು ಹೇಳಿದೆ, ಇಲ್ಲ ನೀನು ಅಂಥದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಮ್ಮ, ಅದನ್ನು ಫೇಸ್ ಮಾಡಬೇಕು, ಕೂಲಾಗಿ ಮಾತಾಡು, ಚೆನ್ನಾಗಿ ಓದ್ಕೊಂಡು ಹೋಗು ಅಂತಕ್ಕಂಥದ್ದನ್ನು ನಾನು ಅವಳಿಗೆ ತಿಳಿಸಿದ್ದೆ. ಯಶಸ್ವಿನಿ ಅವರ ತಾಯಿ ಬಂದಿದ್ದಾರೆ. ಅವ್ರು ಬಂದ್ಬಿಟ್ಟು ಮತ್ತೆ ಸ್ಟೂಡೆಂಟ್ಸ್, ನಮ್ಮ ಮೆಂಟಲ್ ಸ್ಟೂಡೆಂಟ್ಸ್ ಕೂಡ ಅವರೆಲ್ಲ ಇದ್ರು. ಅವರೆಲ್ಲ ಬಂದ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಅವ್ರದ್ದು ಕೆಲವು ಬೇಡಿಕೆಗಳಿದ್ವು. ಆ ಬೇಡಿಕೆಗಳಲ್ಲಿ ಒಂದು ಪ್ರಮುಖವಾಗಿ ಅವ್ರೇನು ಹೆಸರುಗಳು ಕೊಟ್ಟಿದ್ರು, ಆ ಹೆಸರಲ್ಲಿರೋಂಥ ಸ್ಟಾಫ್ಗಳು ಅವರು ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿ ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನ ಆಕ್ಷನ್ ತಗೊಂಡಿದ್ದೀವಿ. ಅದಾದ್ಮೇಲೆ ಇನ್ನು ಅವರಿಗೆ ಎಲ್ಲ ಹುಡುಗರಿಗೆ ಏನಂತ ಇತ್ತು ಅಂತಂದ್ರೆ, ಮುಂದೆ ನಾವು ಏನಾದ್ರು ಟಾರ್ಗೆಟ್ ಆಗ್ಬಿಡ್ತೀವಿ, ಮುಂದೆ ಏನಾದ್ರು ಶಿಕ್ಷಕರೆಲ್ಲ ನಮಗೇನಾದ್ರು ತೊಂದರೆ ಕೊಡ್ಬೋದೇನೋ ಆ ಒಂದು ಭಯ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಅದೊಂದು ಅಶ್ಯೂರೆನ್ಸ್ ಲೆಟರ್ ಕೂಡ ಕೊಟ್ಟಿದ್ದೀವಿ. ಅದನ್ನ ನೋಟಿಸ್ ಬೋರ್ಡ್ ಕೂಡ ಹಾಕಿದೀವಿ. ಆ ತರದ್ ಯಾವುದೇ ಭಯ ಪಡೋದಂತ ಅವಶ್ಯಕತೆ ಇಲ್ಲ. ನಾವಿದೀವಿ, ನಾವು ಮ್ಯಾನೇಜ್ಮೆಂಟ್ ಎಲ್ಲರೂ ಇರ್ತೀವಿ ಅವ್ರ ಜೊತೆಗೆ. ಯಾವುದೇ ರೀತಿ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ಇದು ಏನಾಗೋಗಿದೆ ಅಸಹಜವಾಗಿ ಎಂತ ಆಗಿದೆ, ಇದು ಆಗಿದ್ದನ್ನ ತಪ್ಪಾಗಿದೆ. ವಿದ್ಯಾರ್ಥಿನಿ ಯಶಸ್ವಿನಿ ಸೂಸೈಡ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಜನ ಪ್ರಾಧ್ಯಾಪಕರನ್ನ ವಜಾಗೊಳಿಸಿದೆ ಆಡಳಿತ ಮಂಡಳಿ. ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಆಡಳಿತ ಮಂಡಳಿ. ಡಾಕ್ಟರ್ ಅನಿಮೋಲ್, ಡಾಕ್ಟರ್ ಶಬಾನಾ, ಡಾಕ್ಟರ್ ಫೈಕಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುಷ್ಮಿನಿ ಮತ್ತು ಡಾಕ್ಟರ್
ಆಲ್ಬಾ ಇವರೆಲ್ಲರನ್ನ ವಜಾಗೊಳಿಸಿ ಆದೇಶಿಸಿದೆ ಆಡಳಿತ ಮಂಡಳಿ. ಜನವರಿ 8ನೇ ತಾರೀಕು ಆತ್ಮಹತ್ಯೆಗೆ ಶರಣಾಗಿದ್ದು ವಿದ್ಯಾರ್ಥಿನಿ ಯಶಸ್ವಿನಿ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಗಳು ನಡೆದು ಈಗ ಈ 6 ಜನ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಆಡಳಿತ ಮಂಡಳಿ. ರಜೆ ವಿಚಾರವಾಗಿ ಕಿರಿಕ್ ಮಾಡಿದರಂತೆ, ಕಲ್ಲರ್ ಕೂಡ ಪ್ರಸ್ತಾಪ ಮಾಡಿ ಟೀಕೆ ಮಾಡಿದರಂತೆ. ಇವೆಲ್ಲವೂ ಕೂಡ ಆ ವಿದ್ಯಾರ್ಥಿನಿ ನೊಂದು ಆತ್ಮಹತ್ಯೆಗೆ ಶರಣಾಗಿರುವಂಥ ವಿಚಾರ ಗೊತ್ತಾಗಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದು ತದನಂತರ ವಿದ್ಯಾರ್ಥಿಗಳು ಕಾಲೇಜ್ ವಿರುದ್ಧ ಪ್ರತಿಭಟನೆ ಮಾಡಿ ಈಗ ಆಡಳಿತ ಮಂಡಳಿ 6 ಪ್ರಾಧ್ಯಾಪಕರನ್ನ ವಜಾಗೊಳಿಸಿ ಆದೇಶಿಸಿದೆ. ನನಗೆ ತುಂಬ ಬೇಸರದ ಸಂಗತಿ ಬಂದಿದ್ದೇನು ಅಂದರೆ ನನ್ನ ಮಗಳು ತೀರೋದ್ಲು ಸರ್, ಹೋದ್ಲು. ಇವರ OMR ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅನುಮೋಲ್, ಸುಷ್ಮಿನಿ, ಸಿಂಧು, ಶಬಾನಾ, ಫೈಕಾ, ಆಲ್ಬಾ ಇವರು ಜೊತೆಗೆ ಪ್ರಾಂಶುಪಾಲರಾಗಿದ್ದ ಪ್ರಿಯಾ ಸುಬ್ರಮಣಿ ಅವರ ನೆಗ್ಲಿಜೆನ್ಸಿಯಿಂದ ಈ ಕೃತ್ಯ ಆಗಿರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ವರ್ಣಭೇದ ನೀತಿಯನ್ನು ಮಾಡಿದ್ರು ಸರ್. ಏಕೆಂದರೆ ಒಂದು ಮಗು ಯಾರನ್ನ ಒಂದು ಸಲ ಬೈದಿದ ತಕ್ಷಣ ಸೂಯಿಸೈಡ್ ಯಾರು ಮಾಡ್ಕೊಳ್ಳಲ್ಲ. ಅದು ನಿರಂತರವಾಗಿ ನಡೀತಾ ಇದ್ದಾಗ ಮಾತ್ರ ಕೆಲವೊಂದು ಸಮಯದಲ್ಲಿ ತಾಯಿ ಹತ್ರ ತಂದೆ ಹತ್ರ ಹೇಳ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಹೇಳ್ಕೊಂಡಾಗ ಈಗ ತಂದೆ ತಾಯಿ ಬಂದು ಇಲ್ಲಿ ಮಾತಾಡಿದಾಗ ಆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಇರುತ್ತೆ ಕೆಲವೊಂದು ಕಡೆ. ಹಾಗಾಗಿ ಮೋಸ್ಟ್ಲಿ ನನ್ನ ಹತ್ರ ಹೇಳ್ಕೊಂಡ್ಲು. ಬಟ್ ನಾನು ಹೇಳಿದೆ, ಇಲ್ಲ ನೀನು ಅಂಥದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಮ್ಮ, ಅದನ್ನು ಫೇಸ್ ಮಾಡಬೇಕು, ಕೂಲಾಗಿ ಮಾತಾಡು, ಚೆನ್ನಾಗಿ ಓದ್ಕೊಂಡು ಹೋಗು ಅಂತಕ್ಕಂಥದ್ದನ್ನು ನಾನು ಅವಳಿಗೆ ತಿಳಿಸಿದ್ದೆ. ಯಶಸ್ವಿನಿ ಅವರ ತಾಯಿ ಬಂದಿದ್ದಾರೆ, ಅವ್ರು ಬಂದ್ಬಿಟ್ಟು ಮತ್ತೆ ಸ್ಟೂಡೆಂಟ್ಸ್, ನಮ್ಮ ಮೆಂಟಲ್ ಸ್ಟೂಡೆಂಟ್ಸ್ ಕೂಡ ಅವರೆಲ್ಲ ಇದ್ರು. ಅವರೆಲ್ಲ ಬಂದ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಅವ್ರದ್ದು ಕೆಲವು ಬೇಡಿಕೆಗಳಿದ್ವು. ಆ ಬೇಡಿಕೆಗಳಲ್ಲಿ ಒಂದು ಪ್ರಮುಖವಾಗಿ ಅವ್ರೇನು ಹೆಸರುಗಳು ಕೊಟ್ಟಿದ್ರು, ಆ ಹೆಸರಲ್ಲಿರೋಂಥ ಸ್ಟಾಫ್ಗಳು ಅವರು ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿ ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನ ಆಕ್ಷನ್ ತಗೊಂಡಿದ್ದೀವಿ. ಅದಾದ್ಮೇಲೆ ಇನ್ನು ಅವರಿಗೆ ಎಲ್ಲ ಹುಡುಗರಿಗೆ ಏನಂತ ಇತ್ತು ಅಂತಂದ್ರೆ, ಮುಂದೆ ನಾವು ಏನಾದ್ರು ಟಾರ್ಗೆಟ್ ಆಗ್ಬಿಡ್ತೀವಿ, ಮುಂದೆ ಏನಾದ್ರು ಶಿಕ್ಷಕರೆಲ್ಲ ನಮಗೇನಾದ್ರು ತೊಂದರೆ ಕೊಡ್ಬೋದೇನೋ ಆ ಒಂದು ಭಯ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಅದೊಂದು ಅಶ್ಯೂರೆನ್ಸ್ ಲೆಟರ್ ಕೂಡ ಕೊಟ್ಟಿದ್ದೀವಿ. ಅದನ್ನ ನೋಟಿಸ್ ಬೋರ್ಡ್ ಕೂಡ ಹಾಕಿದೀವಿ. ಆ ತರದ್ ಯಾವುದೇ ಭಯ ಪಡೋದಂತ ಅವಶ್ಯಕತೆ ಇಲ್ಲ. ನಾವಿದೀವಿ, ನಾವು ಮ್ಯಾನೇಜ್ಮೆಂಟ್ ಎಲ್ಲರೂ ಇರ್ತೀವಿ ಅವ್ರ ಜೊತೆಗೆ. ಯಾವುದೇ ರೀತಿ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ಇದು ಏನಾಗೋಗಿದೆ ಅಸಹಜವಾಗಿ ಎಂತ ಆಗಿದೆ, ಇದು ಆಗಿದ್ದನ್ನ ತಪ್ಪಾಗಿ